ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇಂದು ಮತ್ತೊಮ್ಮೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ತಿರಸ್ಕರಿಸಿದರೆಂದು ಕುಗ್ಗಬೇಡ, ಅವರೆದುರೇ ಹೆಮ್ಮರವಾಗಿ ಬೆಳೆದು ನಿಲ್ಲಬೇಕು ನೋಡ. ತಿರಸ್ಕರಿಸಿದರೆಂದು ಕುಗ್ಗಬೇಡ, ಅವರೆದುರೇ ಹೆಮ್ಮರವಾಗಿ ಬೆಳೆದು ನಿಲ್ಲಬೇಕು ನೋಡ. ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಎತ್ತರಕ್ಕೆ ಬೆಳೆಯಂದ ನಮ್ಮ ಕಲಾ ಸಂಗಮನಾಥ. ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಎತ್ತರಕ್ಕೆ ಬೆಳೆಯಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಈ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ, ನಾವು ಸ್ವಲ್ಪ ಏನಾದರೂ ಸಾಧನೆ ಮಾಡ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ದೀವಿ ಅಥವಾ ಇನ್ಯಾವುದೋ ಏನೋ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ ಜನ ಏನು ಮಾಡ್ತಾರೆ, ಚುಚ್ಚು ಮಾತುಗಳನ್ನಾಡಿ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಹೀಯಾಳಿಸಿ ಅವರು ಕುಗ್ಗಿಸಕ್ಕೆ ನೋಡ್ತಾರೆ. ಅವರು ನಮ್ಮನ್ನು ತಿರಸ್ಕರಿಸ್ತಾರೆ. ಅಂದರೆ ನಮ್ಮ ಒಂದು ಸಾಧನೆಯ ಪಥದಲ್ಲಿ ಕಳ್ಳು ಮುಳ್ಳುಗಳಾಗಿ ಅವರು ಅಡ್ಡಿಯನ್ನು ಏರ್ಪಡಿಸ್ತಾ ಇರ್ತಾರೆ. ಅವು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಾರ್ದೇನೆ ಅವೆಲ್ಲವನ್ನು ಕೂಡ ನಮ್ಮ ಸಾಧನೆಯಲ್ಲಿ ದಾರಿಯಲ್ಲಿ ಬರುವಂತಹ ಪರೀಕ್ಷೆಗಳಂತ ತಿಳಿದು ಆ ತಿರಸ್ಕರಿಸಿದವರೇ ನಮಗೆ ಪುರಸ್ಕಾರ ಮಾಡುವಂತೆ ನಾವು ಎತ್ತರಕ್ಕೆ ಬೆಳೆಯಬೇಕು. ಆವಾಗ ಅವರೇ ನಾಲಿಗೆ ಕಚ್ಕೊಂಡು ಮುಖ ಮೇಲ್ ಮಾಡಿಕೊಂಡು, ಏನಪ್ಪ ನಾನಿಷ್ಟೆಲ್ಲ ಕಿರುಕುಳ ಕೊಟ್ಟರು, ನಾನಿಷ್ಟೆಲ್ಲ ಅವರಿಗೆ ಕುಗ್ಗಿಸಿದ್ರು ಕೂಡ ಎಷ್ಟು ಎತ್ತರವಾಗಿ ಬೆಳೆದ್ರಲ್ಲ ಅಂತ ಅನಿವಾರ್ಯವಾಗಿ ಅವರೇ ನಮ್ಮನ್ನು ಕರೆದು ಅವರೇ ನಮ್ಮನ್ನು ಸತ್ಕಾರ ಮಾಡಿ ಅವರೇ ಕ್ಷಮೆಯನ್ನು ಕೇಳಿ, ಇಲ್ಲ ನಾನು ನಿನ್ನ ಬಗ್ಗೆ ಹೀಗೆ ಅಂದ್ಕೊಂಡಿದ್ದೆ, ಆದರೆ ನಿನ್ನಲ್ಲಿ ಒಂದು ಮಹಾನ್ ಸಾಮರ್ಥ್ಯ ಇದೆ ಅಂತ ಅವರೇ ನಮಗೆ ಪುರಸ್ಕರಿಸುವಂತೆ ಆ ಮಟ್ಟದಲ್ಲಿ ನಾವು ಬೆಳಿಬೇಕು. ಬಂಧುಗಳೇ, ಯಾವಾಗಲೂ ಕೂಡ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಾಗ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವವರು ತೀರಾ ಕಡಿಮೆ ಇರ್ತಾರೆ. ಆ ಕಡಿಮೆ ಇದ್ರೂ ಪರವಾಗಿಲ್ಲ ಅಂಥವರ ಒಂದು ಮಾರ್ಗದರ್ಶನವನ್ನು ನಾವು ತಗೊಂಡು ಮುಂದೆ ನಡೆಸಬೇಕು ವಿನಃ ತಿರಸ್ಕಾರ ಮಾಡಿದ್ರು ಅಂತ ಕುಗ್ಗೋದನ್ನು ಬಿಟ್ಟು ಆ ತಿರಸ್ಕರಿಸಿದವರೇ ನಮ್ಮನ್ನು ಮುಖ ಮೇಲ್ ಮಾಡಿ ನೋಡೋ ಹಾಗೆ ಎತ್ತರಕ್ಕೆ ಬೆಳಿಬೇಕು. ನಮ್ಮ ಸಾಧನೆಯಿಂದನೇ ಅವರಿಗೆ ನಾವು ಉತ್ತರಿಸಬೇಕು. ನಾವು ಮಾತಿನಿಂದ ಉತ್ತರ ಕೊಡಲಾರ್ದೇನೆ ನಮ್ಮ ಸಾಧನೆಯೇ ಅವರಿಗೆ ಉತ್ತರ ಆಗಬೇಕು. ಆ ಸಾಧನೆಯೇ ಅವರೇ ನಮಗೆ ಪುರಸ್ಕಾರ ಮಾಡುವಂತಾಗಬೇಕು. ಅಷ್ಟು ಎತ್ತರಕ್ಕೆ ನಾವು ಬೆಳಿಬೇಕು ಅಂತ ಹೇಳ್ತಾ ಧನ್ಯವಾದಗಳು.